ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯವ್ವಾ ಅಕ್ಕರೆ, ನೀವ್ ಹಿಂಗ್ ನಾಚ್ಕೊಳ್ಳೋದ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನೀವ್ ನಾಚ್ಕೊಂಡಾಗ ತುಂಬಾ ಮುದ್ದಾಗಿ ಕಾಣಿಸ್ತೀರ. ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದೀರ. ನಿಮಗ್ ನಾಚಿಕೆನೆ ಮೇಕಪ್, ನಾಚಿಕೆನೆ ಒಡವೆ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರ. ಒಳ್ಳೆ ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ದೀರ. ಅಲ್ಲಿ ರೇಗಿಸ್ಬೇಡ. ಇಲ್ಲ ಅಕ್ಕರೆ, ನಿಜನೇ ಹೇಳ್ತೀವ್ ನೀ. ಎಲೆ ಅಲ್ಲ 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 ಆ ಕಡೆ ತಿರುಗೋ. ಸೂಪರ್ ಸೂಪರ್ ಗೆಳೆಯ. ಏನೋ ಮಿಸ್ಸಿಂಗ್ ಇದೆಯಲ್ಲ. ಕೈ ಕೊಡು. ಏನು ಅಸಹ್ಯ, ಸುಮ್ಮನೆ ಬೇಡ. ಗೆಳೆಯ, ಕೆಲವೊಂದಿಷ್ಟು ಎಷ್ಟೇ ಹಳೆದಾದ್ರೂ ಟ್ರೆಂಡಿಂಗ್ ಅಲ್ಲೇ ಇರುತ್ತೆ. ಅದರಲ್ಲಿ ಇದು ಒಂದು. ಇದನ್ನ ಕೈಗೆ ಸುತ್ಕೊಂಡು ಅಂತ ಸ್ಮೆಲ್ ತಗೊಂಡ್ರೆ ಕಣೋ, ಫಸ್ಟ್ ನೈಟ್ ಕಿಕ್ ಸ್ಟಾರ್ಟ್ ಆಗೋದು. ಒಂದು ಗೊತ್ತು ಗಮ್ಮತ್ತು ಅನ್ನೋದು ಬರೋದು. ನಿನಗಿವೆಲ್ಲ ಗೊತ್ತಾಗಲ್ಲ. ಕೊಡಿ. ಬೇಡ ಕಣ ಅನ್ನದ, ನನಗೆ ಹೂ ಅಂದ್ರೆ ಅಲರ್ಜಿ ಕಣ, ನಿಂಗೆ ಗೊತ್ತಿಲ್ವಾ? ಅಲರ್ಜಿ? ಹಾಂ, ಅದಕ್ಕೆ ಮಲ್ಲಿಗೆ ಹೂ ತಂದು ಕೊಡ್ತಿದ್ದಲ್ಲ, ಅವಾಗಿರ್ಲಿಲ್ವಾ ಅಲರ್ಜಿ? ಅಲರ್ಜಿ ಅಲ್ಲ, ಅವಾಗಲೇ ಹೋಯ್ತು. ನೀನು ಸುಮ್ಮನೆ ಇರ್ಬೇಕಷ್ಟೇ ಈಗ. ಈ ಅವತಾರದಲ್ಲಿ ನಾನು ನೋಡ್ಕೋತಾ ಇದ್ರೆ ಒಂಥರ ಅನ್ಸುತ್ತೆ ಕಣ. ಏನು ಸಂಕೋಚ ಆಗ್ತಾ ಇದೆಯಾ? ಗೆಳೆಯ, ಮದುವೆ ಆದಾಗಲೇ ನಿನಗೊಂದು ಕಿವಿ ಮಾತು ಹೇಳಿದ್ದೆ, ನೆನಪಿದ್ಯಾ? ಈ ಸಂಕೋಚ ಅನ್ನೋದು ಬಿಟ್ರೇನೆ ಸಂತತಿ ಬೆಳೆಯೋದು ಅಂತ. ಸಾಕು ಮಾಡಪ್ಪ ನಿನ್ನ ತರಲೆ ಫಿಲಾಸಫಿನ. ಈಗ ನನ್ನ ಅಲಂಕಾರ ಮುಗಿದಿದ್ರೆ ಹೊರಡ್ಬೋದು. ಆಯ್ತು, ನಾನು ಹೊರಡ್ತೀನಿ. ಯಾಕೆ ಹೇಳು? ಈಗ ಅತ್ತಿಗೆ ಗ್ಲಾಸಲ್ಲಿ ಹಾಲು ಹಿಡ್ಕೊಂಡು ಒಳಗೆ ಬರೋ ಟೈಮ್ ಆಯ್ತಲ್ಲ. ಬಾಪ ಅಲ್ಲಿವರೆಗೂ ದೇವರ ಥರ ಕೂತಿರ್ಬೇಕು ನೋಡೋ. ಈಗ ಒಂದೊಂದು ಕ್ಷಣನೂ ಒಂದೊಂದು ದಿವಸ ಥರ ಇರುತ್ತೆ ಕಣೋ. ಮಾಮೂಲಿ ಹೊಡ್ಕೊಳ್ಳೋದಕ್ಕಿಂತ ಹಾರ್ಟು ಜೋರಾಗಿ ಟಗ 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 ಅಂತ ಹೊಡ್ಕೊಳ್ಳುತ್ತೆ. ಆ ಫೀಲ್ನ ಅನುಭವಿಸೋ, ಸಖತ್ತಾಗಿರುತ್ತೆ ಗೆಳೆಯ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗೆದ್ದು ಬಾ ಗೆಳೆಯ, ಗೆದ್ದು ಬಾ. ಆಮೇಲೆ ನಾಚಿಕೆ ಗೀಚಿಕೆ ಅಂತ ಏನಾದರೂ ಆಚೆ ಓಡ್ ಬಂದೆ, ಅಜ್ಜಿ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಣಿ, ಪಾಪ ಮಕ್ಕಳು ಹೆದರ್ಕೊಂಡಿರ್ಬೋದು. ಹೋಗಿ ಜೊತೆಲಿರಮ್ಮ. ಅಕ್ಕ, ಆಗ್ಲಿಂದ ಒಂದೇ ಸಮನೆ ಅಳ್ತಾ ಇದೀಯಾ. ತಗೋ ಒಂದ್ ಸ್ವಲ್ಪ ನೀರ್ ಕುಡಿ. ನೀನೀಗ ಹತ್ರ ಸ್ಕಂದ ಬಂದ್ಬಿಡ್ತಾನ. ನೀನೀಗೇನಾದ್ರೂ ಆದ್ರೆ ನಾವ್ ಹೇಗ್ ತಡ್ಕೊಳ್ಳೋದು? ಪ್ಲೀಸ್ ಒಂಚೂರು ನೀರ್ ಕುಡಿಯೇ. ಗೌರಿ, ಒತ್ತಾಯ ಮಾಡಬೇಡಮ್ಮ. ಹೆತ್ತ ಕರಳು ಸಂಟ ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಲೇ ಶಿವು, ಏನು ಸುಮ್ಮನೆ ಹೇಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ಯೇನೋ? ಏನು ಹೊಳಿತಾ ಇಲ್ಲಪ್ಪ. ಭಗವಂತ ನಮ್ಮನ್ನ ಇಂಥ ಪರಿಸ್ಥಿತಿ ಒಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮಕ್ಕಳನ್ನ ಒತ್ತೆ ಆಗಿಡ್ಬೇಕಂತೆ. ಇದು ಯಾವ ನ್ಯಾಯ? ಆದರೆ ಒಂದಂತೂ ಸತ್ಯ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನೇ ನಂಬಿ ಕಳಿಸಿರೋ ಮಕ್ಕಳನ್ನ ನಾನು ಯಾವುದೇ ಕಾರಣಕ್ಕೂ ಬಲಿಯಾಗಕ್ಕೆ ಬಿಡಲ್ಲ. ಅಂದ್ರೆ
ಸ್ಕಂದಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿಮ್ಗೇನು ಅನ್ಸಲ್ವಾ? ಗಿರಿ, ನಾನು ಹಾಗೆ ಯೋಚನೆ ಆದರೂ ಮಾಡ್ತೀನಾ? ಭಗವಂತನ ನಂಬು, ಎಲ್ಲ ಒಳ್ಳೇದಾಗತ್ತೆ. ನೋಡು, ಸ್ವಾರ್ಥಕ್ಕೆ ಸೋತ್ರೆ ನಿಸ್ವಾರ್ಥ ಸತ್ತೋಗುತ್ತೆ, ನಿಸ್ವಾರ್ಥ ಸತ್ತರೆ ಅಂತರಾತ್ಮನೇ ಸತ್ತೋಗುತ್ತೆ. ಮುಚ್ಚವಾಯ್ ಅಂತರಾತ್ಮ ಅಂತರಾತ್ಮ. ಈಗಿನ ಕಾಲದಲ್ಲಿ ಸ್ವಾರ್ಥ ನಿಸ್ವಾರ್ಥ ನ್ಯಾಯ ನೀತಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಕಣೋ. ಶಿವರೇ, ಯಜಮಾನ್ರು ಹೇಳೋದು ನಿಜ ಮಾತ್ರ. ನಾವು ಕಾನೂನು ಪ್ರಕಾರವೇ ಹಾಪ. ನೀವು ಮಕ್ಕಳನ್ನ ಕರ್ಕೊಬನ್ನಿ, ಅವ್ರನ್ನ ತೋರಿಸಿ ನಾವು ಸ್ಕಂದನ್ ಬಿಡಿಸ್ಕೊಂಬ, ಆಮೇಲೆ ಮಕ್ಕಳನ್ನ ಕಾಪಾಡ್ಕೊಂಬ. ನಾನು ಡಿಪಾರ್ಟ್ಮೆಂಟಿಗೆಲ್ಲ ಹೇಳಿರ್ತೆ. ಇಲ್ಲ ಕಾಶವ್ರು, ಯಾರೇನೇ ಹೇಳಿದ್ರು ನನ್ನ ಅಂತರಾತ್ಮ ಹೇಳಿರೋ ಮಾತನ್ನು ನಾನು ಮೀರಲ್ಲ. ನಾನು ತಗೊಂಡಿರೋ ನಿರ್ಧಾರದಲ್ಲಿ ತ್ಯಾಗ ಇದೆ, ನಿಸ್ವಾರ್ಥ ಇದೆ, ನ್ಯಾಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮ ಜೊತೆ ಇದ್ದಾನೆ. ಅವನನ್ನು ನಂಬಿ ಏನೂ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಅಳ್ತಾ ಇಲ್ಲ ಕಣ, ನಾನು ಅಳೋದು ಚಾನ್ಸೇ ಇಲ್ಲ. ಅದು ದೇವಸ್ಥಾನದಲ್ಲಿ ಹೋಮ ನಡೀತಾ ಇತ್ತಲ್ಲ, ಅದ್ರದ್ದು ಹೊಗೆ. ನಾನು ಅಳೋದ, ನೀನು ಒಳ್ಳೆ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದ. ಹೌದು, ನೀನೇನಿಲ್ಲಿ ಕೆಲ್ಸ ಇಲ್ಲೇನಾ? ಹೌದಾ? ನಡಿ ನಡಿ. ಓಹೋ, ಇದೇನಾ ನಿನ್ನ ಪುಟ್ಟ ಅಂಗಡಿ? ಚೆನ್ನಾಗಿದೆ, ಗುಡ್. ಇದು ದೇವಸ್ಥಾನದ ಪಕ್ಕ ಇರೋದ್ರಿಂದ ವ್ಯಾಪಾರ ಚೆನ್ನಾಗಾಗ್ತಿದ್ಯಾ? ಬಿಸ್ನೆಸ್ ವ್ಯಾಪಾರ ಬಿಸ್ನೆಸ್ ಓ, ಅದು ಇವ್ರ ಅಂಗಡಿನಾ? ಓ, ಪಕ್ಕ ಇದ್ದೀರಾ? ನಿಮ್ಮ ಅಂಗಡಿ ಪಕ್ಕ ಇದೆಯಾ? ಗುಡ್. ಓ, ಅದಕ್ಕೆ ಇಬ್ರು ಫ್ರೆಂಡ್ಸ್ ಆಗಿದ್ದೀರಾ? ವೆರಿ ಗುಡ್. ಅಣ್ಣ, ನಿಮ್ಮನ್ನಿಲ್ಲಿ ನೋಡಿ ವೆಂಕಿ ಸಾನೇ ಖುಷಿ ಆಗವನೆ. ಅವನು ಯಾವಾಗ್ಲೂ ಹಿಂಗೆ ನಗ್ತಾನೇ ಇರ್ತಾನೆ. ಹೌದಮ್ಮ, ಇವನು ಯಾವಾಗ್ಲೂ ಹಾಗೇನೆ. ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಆ ನಗು ಮಾತ್ರ ದೂರ ಆಗಲ್ಲ. ಅದಕ್ಕೆ ಇವನಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಇಂಥ ಅಣ್ಣನ್ ಪಡಿಯಕ್ಕೆ ನೀವು ಸಾನೇ ಅದೃಷ್ಟ ಮಾಡಿದ್ದೀರಾ. ಮಗು ಅಂತ ಮನ್ಸಿ ಒಂದು. ನಾನು ಹೊರಡ್ತೀನಿ ಎಂದೆ. ಬರ್ಲಮ್ಮ? ಏನು ಇದು? ಬೇಬಿ ಸಿಂಚನ? ಸರಿ ಆಗ್ಬೋದು, ಹೇಳ್ತೀನಿ. ಬರ್ತೀನಮ್ಮ, ಬರ್ತೀನಿ. ಆಯ್ತು, ಬರ್ತೀನಮ್ಮ. ಸರಿ, ನಾನು ವ್ಯಾಪಾರ ಮಾಡ್ಬೇಕು, ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ದುಡ್ಡು ಯಾರು ತೆಗ್ದಿರ್ಬೋದು?
ಅಪ್ಪನ ಕೇಳಿದರೆ ಹೊರಗಡೆಯಿಂದ ಯಾರೂ ಬಂದೇ ಇಲ್ಲ, ಮನೆಯವ್ರನ್ನ ಬಿಟ್ರೆ ಅಂತ ಹೇಳ್ತಿದ್ದಾರೆ. ನಾನು ವೀಣಾ ಗುದ್ಲಿ ಪೂಜೆಗೆ ಹೋಗಿದ್ದು ನೋಡಿ ಮನೆಯವರೇ ಸೇರಿಕೊಂಡು ಕಳ್ತನ ಮಾಡಿರ್ಬೋದಾ? ಮತ್ತೆ ಯಾರ್ದಿರ್ಬೋದು? ಈ ಅಜ್ಜಿ ಇಲ್ಲೇ ಕೂತಿದ್ರು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಗಮನಿಸ್ತಾ ಇರ್ತಾರೆ. ಈ ಅಜ್ಜಿಗೆ ಯಾರು ಬಂದು ಹೋಗಿದ್ದಾರೆ ಅಂತ ಗೊತ್ತಿರುತ್ತೆ. ಅಜ್ಜಿ ಹತ್ರ ಬಾಯಿ ಬಿಡಿಸ್ತೇನೆ. ಅಜ್ಜಿ, ದ್ರಾಕ್ಷಿ ಗೋಡಂಬಿ ನಿಂಗೆ. ಅವತ್ತು ನಾನು ವೀಣಾ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಯಾರಾದರೂ ಬಂದಿದ್ರಾ? ಬಂದಿದ್ರು. ಯಾರು ಬಂದಿದ್ರು? ಅಯ್ಯ, ಮಂಗಳ ಬಂದಿದ್ದು. ಅಮ್ಮ, ಏನಿದು? ಯಾರು ಕಾಣ್ತಾ ಇಲ್ವಲ್ಲ? ಈ ಮನೇಲೋ ನಾನು ಬಂದರೆ ಬಂದ್ಯಾ ಅಂತ ಕೇಳೋರಿಲ್ಲ, ಹೋಗ್ತೀನಿ ಅಂದರೆ ಹೋಗ್ಬೇಡ ಅಂತ ಹೇಳೋರು ಇಲ್ಲ. ಅಜ್ಜಿ, ಅಜ್ಜಿ, ಈ ಅಜ್ಜಿಗೆ ನಾನು ಬರೋದೇ ಇಷ್ಟ ಇಲ್ಲ. ನಾನು ಬಂದರೆ ಯಾಕಾದ್ರೂ ಬಂದ್ಲು ಅಂತ ಅನ್ಕೊಳತ್ತೆ. ಮನೇಲಿ ಯಾರು ಇಲ್ಲ. ಅಮ್ಮ ತಿನ್ನಕ್ಕೆ ಏನಾದ್ರು ಇಟ್ಟಿರ್ತಾಳೆ. ಏನಿದು? ಆಶ್ಚರ್ಯ, ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆಯಲ್ಲ. ನೀರಲ್ಲಿ ಕುಡಿದು ಬೇಜಾರಾಗಿತ್ತು, ಗಟ್ಟಿ ಹಾಲು ಕುಡಿದ್ಬಿಡೋಣ. ಹಾ, ನಮ್ಮ ಅದಕ್ಕೆ ಕಳ್ಳಿ. ಅಜ್ಜಿ, ಅಜ್ಜಿ, ನಾನು ಬರ್ತೀನಿ. ಈ ಅಜ್ಜಿ ನಿಜವಾಗ್ಲೂ ನಿದ್ದೆ ಮಾಡ್ತಿದ್ಯೋ ಇಲ್ಲ ಕಣ್ಣಿದ್ದೆ ಮಾಡ್ತಿದ್ಯೋ ಗೊತ್ತಿಲ್ಲ. ಪೆಟ್ಟಿಗೆ ಓದ್ಕೊಂಡು ಹೋದ್ಲು. ಪೆಟ್ಟಿಗೆ ಓದ್ಕೊಂಡು ಹೋದ್ಲಾ? ಅಯ್ಯ, ಅವಳಿ ಮನೆಗೆ ಬಂದಾಗೆಲ್ಲ ಏನಾದರೂ ಒಂದು ಹೊತ್ಕೊಂಡು ಹೋಗೋದೇ ಕೆಲಸ. ಹಾಗಾದ್ರೆ ನನ್ನ ದುಡ್ಡನ್ನ ಮಂಗಳನೇ ಹೊಡ್ಕೊಂಡು ಹೋಗಿರ್ಬೋದಾ? ಅಜ್ಜಿ ಹೇಳ್ತಾ ಇರೋದು ನೋಡಿದ್ರೆ ಅದು ಅವಳದೇ ಕೆಲಸ ಅನ್ನಿಸ್ತಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ಏಯ್ ಯಾವನ್ನ ಕಳಿಸಿದ್ದು? ನಿನ್ನೆ ಕೇಳ್ತಾ ಇರೋದು ಯಾವನ್ನ ಕಳಿಸಿದ್ದು? ಹೇಳ್ತೀಯೋ ಇಲ್ಲ? ಮೆಚ್ಚೋ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಏನಾಗಿದೆ ಮೇಡಮ್? ಡಾಕ್ಟ್ರು ಏನು ಹೇಳಿದ್ರು? ಉಷಾ ಆರೋಗ್ಯವಾಗಿದ್ದಾಳೆ ತಾನೆ? ಅವಳಿಗೇನೂ ಆಗಿಲ್ಲ ತಾನೆ? ಮುನ್ಸ್ವಾಮಿ ಅವರೇ, ನೀವು ಮನ್ಸು ಗಟ್ಟಿ ಮಾಡ್ಕೋಬೇಕು. ಅಂದರೆ ಏನಾಯ್ತು ಮೇಡಮ್? ಅದು ನಾವೇನು ಅನ್ಕೊಂಡಿದ್ವೋ ಅದೇ ನಿಜ ಆಗಿದೆ. ಅಂದರೆ ರಿಪೋರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಉಷಾ ಮೇಲೆ ನಡಿಬಾರ್ದು ನಡೆದೋಗಿದೆ. ಅಯ್ಯೋ ಉಷಾ ಮಗಳೇ! ಮುನ್ಸ್ವಾಮಿ ಅವರೇ, ನೋಡಿ ಮೇಡಮ್, ಭಗವಂತ ನಮ್ಗೆ ಎಂತ ಕೆಲಸ ಮಾಡ್ಬಿಟ್ಟ. ಮುನ್ಸ್ವಾಮಿ ಅವರೇ, ನೀವು ಅಳಬೇಡಿ, ಮೊದಲೆದೇಳಿ. ಅಳಬೇಡಿ ಮುನ್ಸ್ವಾಮಿ ಅವರೇ. ನೋಡಿ, ಡಾಕ್ಟರ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ನಾನು ಉಷಾನ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಅವಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ದಯವಿಟ್ಟು ನೀವು ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್, ನಾವು ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ದೇವ್ರು ನಮಗೆ ಈ ರೀತಿ ಮಾಡ್ದ ಮೇಡಮ್? ನನ್ನ ಮಗಳ ಜೀವನನೇ ಮುಗ್ದೋಯ್ತಲ್ಲ ಮೇಡಮ್. ಏನು ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಉಷಾ ದೈಹಿಕವಾಗಿ ಹೀಲ್ ಆಗ್ತಾಳೆ. ಅವಳನ್ನ ಮಾನಸಿಕವಾಗಿ ಗಟ್ಟಿ ಮಾಡ್ಬೇಕಾಗಿರೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ಫೋಕಸ್ ಮಾಡೋಣ. ಹಿಂದೆ ನಡೆದಿರೋದಂತೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ? ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಮುನ್ಸ್ವಾಮಿ ಅವರೇ. ಇದಕ್ಕೆ ಕಾರಣ ಆಗಿರೋರು ಯಾರನ್ನೂ ಸುಮ್ಮನೆ ಬಿಡಬಾರ್ದು ಮ್ಯಾಮ್. ಆಗ್ಲೇ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಎಸ್ ಮುನ್ಸ್ವಾಮಿ ಅವರೇ, ನಿಮ್ಮ ಮಗಳನ್ನ ಈ ಸ್ಥಿತಿಗೆ ತಂದವ್ರನ್ನ ಬಿಡೋ ಮಾತೇ ಇಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ನಂದಿನಿ, ಎಸ್ ಮ್ಯಾಮ್. ನೀವು ಈ ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದ್ ಕಡೆ ಫೈಲ್ ಮಾಡಿ. ಓಕೆ ಮ್ಯಾಮ್. ಮುನ್ಸ್ವಾಮಿ ಅವರೇ, ಯೋಚನೆ ಮಾಡಬೇಡಿ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಮೇಡಮ್, ಆದರೆ ನನ್ನ ಮಗಳಿಗಾಗಿರೋ ನೋವಿಗೆ ಇದು ಪರಿಹಾರ ಅಲ್ಲ ಅಲ್ವಾ ಮೇಡಮ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಂದಿದ್ದು ಕನ್ಸು ನಿಜ ಆಗೋಯ್ತಾ? ನಮ್ಗೆ ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳ್ತೀನಿ, ಅವ್ರು ಹೆಲ್ಪ್ ಮಾಡ್ತಾರೆ.
ಹೇಳುವಕ್ಕೆ ಇಲ್ವಲ್ಲ. ಆಗಲೇ ರಾಮ್ ಕಾಲ್ ಮಾಡಿದ್ರಲ್ಲ, ಆಗಟ್ಟೆ ವಿಷಯ ತಿಳಿಸ್ಬೇಕಿತ್ತು. ಸಿಹಿಗೆ ಎಲ್ಲೂ ಹೋದ್ಲು. ಸಿಹಿನ ಎಲ್ಲ ಕಡೆ ಹುಡ್ಕಾಯ್ತು, ಎಲ್ಲೂ ಕಾಣ್ತಿಲ್ಲ. ಇನ್ ಎಲ್ಲಿ ಅಂತ ಹುಡ್ಕೋದು? ಯಾಕೆ ದೇವ್ರೆ ನೀನ್ ಈ ತರ ಪರೀಕ್ಷೆ ಮಾಡ್ತಿದ್ಯಾ? ಅವಳು ನನ್ನ ಲೈಫಲ್ಲಿ ಒಂದು ಕ್ಷಣ ಇಲ್ಲ ಅಂದ್ರೆ ನಾನು ಇರಕ್ಕಾಗಲ್ಲ ಅಂತ ನಿನಗೆ ಗೊತ್ತು ತಾನೆ. ಮಕ್ಕೋಬೇಡ, ಸೀತಾ ಕೂತ. ಸಿಹಿ ಹುಷಾರು. ಎಲ್ಲಿ ಹೋಗಿದ್ದೆ ನೀನು? ನಾನಿನ್ನ ಎಷ್ಟು ಹುಡುಕ್ತೆ ಗೊತ್ತಾ? ನೀನು ಬಿಟ್ಟು ಎಲ್ಲ ಹೋಗಿದ್ದೆ ಸೀತಮ್ಮ. ನಾನು ಅಷ್ಟೇ ತುಂಬಾ ತುಂಬಾ ಹುಡುಕ್ದೆ. ಅದೇ ಜಾಗದಲ್ಲಿ ಇರಕ್ಕೆ ಹೇಳ್ದೆ ತಾನೆ, ಅಲ್ಲಿಂದ ಯಾಕೆ ಹೋಗಿದ್ ನೀನು? ಹೋಗ್ಲಿ ಬಿಡು, ನೀ ನನಗೆ ಸಿಕ್ಕಿದ್ಯಲ್ಲ ಅಷ್ಟೇ ಸಾಕು, ನನ್ನ ಜೀವ ಬಂದಂಗಾಯ್ತು. ಸಿಕ್ಬಿಟ್ಲು. ನಾನು ಹಿಂಗೇನು ಹೇಳಿದೆ? ಸೀತಮ್ಮ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂತ. ಸಿಹಿ ನಿಮ್ಗೆ ಎಲ್ಲಿ ಸಿಕ್ಕಿದ್ಲು? ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಅದು ಅಲ್ಲದೆ ವಾಚ್ ಅಲ್ಲಿ ನಿಮ್ ಹಾರ್ಟ್ ರೇಟ್ ಹೈ ಇದೆ ಅಂತ ಗೊತ್ತಾಯ್ತು. ಏನೋ ಪ್ರಾಬ್ಲಮ್ ಆಗಿರುತ್ತೆ, ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರಾ ಅಂತ ಕಾಬ್ರಿಂದ ಓಡ್ ಬಂದೆ. ಅಷ್ಟೊಂದು ನೀವೇ ಸಿಕ್ಕಿದ್ರಿ. ಯಾರಿಗಾದ್ರೂ ಹೇಳಿದ್ರೆ ಇದನ್ನ ನಂಬೋದೇ ಇಲ್ಲ, ಅದಕ್ಕೆ ಹೇಳೋದು ಸೋಲ್ ಕನೆಕ್ಷನ್ ಅಂತ. ನಾನು ನಿಮ್ಗೇನು ಹೇಳಿದೆ? ಅವ ಸೋಲ್ಸ್ ಆರ್ ಕನೆಕ್ಟೆಡ್ ಅಂತ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ ಕೃಷ್ಣ ಸುಂದರ, ಮಮ್ಮಿ ಹೆಂಗಿದೆಯೋ ಮಗನಿ? ಹೆಂಗಿದೆಯೋ ಕಂದ ಕೃಷ್ಣ ಸುಂದರ? ಮಮ್ಮಿ ನಾನು ಶ್ಯಾಮ ಸುಂದರ, ಎರಡು ಒಂದೇ. ಲಡ್ಡು ಬಂದ್ ಬಾಯಿಗೆ ಬಿತ್ತ, ಲಡ್ಡು ಬಂದ್ ಬಾಯಿಗೆ ಬೀಳುತ್ತೋ ಇಲ್ವೋ, ಆದ್ರೆ ನೀನಂತೂ ಬಂದು ಈ ಹಾಳ ಬಾವಿಗೆ ಬಿದ್ದಾಯ್ತಲ್ಲ. ಅಲ್ಲ ಮಗನೆ, ಅತ್ತೆ ಮನೆಯಲ್ಲಿ 6 ದಿವಸಕ್ಕಿಂತ ಮೇಲೆ ಇದ್ರು ಅಂದ್ರೆ ಕತ್ತೆ ಬಾಳ್ಬೇಕಾಗತ್ತೆ. ಮಾವನ ಮನೆಯಲ್ಲಿ ಮರ್ಯಾದೆ ಇರಬೇಕು ಅಂದ್ರೆ ಹಿಂಗೆ ಬರ್ಬೇಕು, ಹಿಂಗ್ ಹೋಗ್ತಾ ಇರ್ಬೇಕು. ಬೀಗ್ರೆ ಯಾಕೆ ಹಾಗೆ ಮಾತಾಡ್ತೀರಿ? ಬನ್ನಿ ಒಳಗ್ ಬನ್ನಿ. ಅಯ್ಯೋ ಯೋ 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 ಯೋ, ನಿಮ್ದು ತುಂಬಾ ದೊಡ್ಡ ಮನಸ್ಸು. ಅನಂತ ಶಯನ ಅವರೇ, ಪದ್ಮನಾಭ, ಎರಡು ಒಂದೇ. ನನ್ನ ಮಗ ಈ ತಾಯಿ ಬಿಟ್ಟು ಒಂದು ಹೊತ್ತು ಒಂದು ತುತ್ತು ಅನ್ನನೂ ತಿಂತಾ ಇರ್ಲಿಲ್ಲ, ಅಂತವನಿವತ್ತು ಲಡ್ಡು ತಿಂತಾ ಇದ್ದಾನೆ. ಯಾಕೋ ಮಗನೇ, ನಿನಗೆ ಈ ತಾಯಿ ಮೇಲೆ ಪ್ರೀತಿ ಇಲ್ವೇನೋ? ಹಾಗೇನಿಲ್ಲ ಮಮ್ಮಿ, ನನಗೆ ನೀನು ಅನ್ಸಿದ್ರೆ ಪ್ರಾಣ ಹೋಗೋಷ್ಟು ಪ್ರೀತಿ. ಅಯ್ಯೋ ನನ್ ಸುಂದರ, ನನ್ ಕಂದ, ನನ್ ಬಂಗಾರ. ಯಾರ್ ಪ್ರಾಣನು? ಕಾಂತ ಮತ್ತೆ ಬನ್ನಿ ಕೂತ್ಕೊಳ್ಳಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಎರಡು ಒಂದೇ. ಕುಡಿಯೋ.
ಅಕ್ಕ ನೀರು ತಗೊಂಡು ಹೋಗಿ. ಇದರ ತಗೊಳಪ್ಪ. ಕಾಲ್ ಮಡ್ಸ್ಕೊಂಡು ಕುತ್ಕೋತೀನಿ. ವಯಸ್ಸಾಯ್ತಲ್ಲ ಸಣ್ಣ ನೋವು. ಅವ್ವ ಯಪ್ಪ, ಯಪ್ಪ. ಓಹೋ, ಧನ ಕೊಡದ ಲಕ್ಷ್ಮಿ, ಧನ ಲಕ್ಷ್ಮಿ. ನೀರಾದ್ರೂ ಕೊಡ್ತಿದೀಯಲ್ಲ, ಕೊಡು. ಯಾವ ಖುಷಿಗೋ? ಯಜಮಾನ ನಂಗೆ ಇವತ್ತು ಬೋನಸ್ ಕೊಟ್ರು, ಸ್ವೀಟ್ ಎಲ್ರಿಗೂ ತಂದಿದೆ, ಅದೇ ಟೈಮಿಗೆ ನೀವು ಬಂದ್ರಿ. ಹೌದಾ? ಕಾರ್ತಿಕೆ, ನಾನು ಸ್ವೀಟ್ ತಿನ್ನೋದು. ಅಯ್ಯೋ ಯಾಕೆ? ನೀವೆಲ್ಲರೂ ನನಗೊಂದು ಮಾತು ಕೊಟ್ರೆ ನಾನು ಈ ಸ್ವೀಟ್ ತಿಂತೀನಿ. ಮಾತಾಡ ಏನದು ಬಿಗ್ರೆ ಹೇಳಿ. ನನಗಿರೋದು ಒಬ್ಬನೇ ಮಗ. ಅವನೇನೋ ನನ್ನನ್ನ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಜಾಂಡ ಬಿಡ್ಬಿಟ್ಟ. ನನಗೆ ಮಗನ ಜೊತೆಗಿರ್ಬೇಕು ಅನ್ನೋ ಆಸೆ. ಅದಕ್ಕೆ ಇನ್ಮೇಲಿಂದ ನಾನು ಇಲ್ಲೇ ಬಂದು ಇದ್ಬಿಡ್ತೀನಿ ಅವನ ಜೊತೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾವ, ಮುಂಚೆ ನೀವೇನಾದ್ರೂ ಗುಜ್ರಿ ಅಂಗಡಿ ಇಟ್ಕೊಂಡಿದ್ರಾ? ಇಲ್ಲಮ್ಮ, ಗುಜರಿಗೆ ಹೋಗೋ ಮಿಕ್ಸಿನ ರಿಪೇರಿ ಮಾಡ್ತಾ ಇದ್ದೀನಿ. ನೋಡ, ನೀವು ಸ್ವಿಚ್ ಹತ್ರ ಬಾ. ನಾನು ಆನ್ ಮಾಡುವಂದಾಗ ಆನ್ ಮಾಡಬೇಕು, ಆಫ್ ಮಾಡುವಂದಾಗ ಆಫ್ ಮಾಡಬೇಕು. ಮಾಡ್ತೀಯಾ? ಬಾ, ಅಲ್ಲಿ ನಿಂತ್ಕೋ. ಬಾ, ಆನ್ ಮಾಡು. ಆಫ್ ಮಾಡು. ಆನ್ ಮಾಡು. ಆಫ್ ಮಾಡಮ್ಮ ಈಗ. ರೀ, ಬದುಕಿದ್ದೀರಾ? ಸ್ವಲ್ಪ ಹೊತ್ತು ಎಚ್ಚರ ಮಾಡ್ಕೊಳ್ರಿ. ಪ್ರಸಾದ್ ಇನ್ನೇನ್ ಬಂದ್ಬಿಡ್ತಾನೆ. ಏನ ನಿನ್ ಮಾತಿನ ಅರ್ಥ? ಅಂದ್ರೆ ಪ್ರಸಾದಿ ಬಂದ್ಮೇಲೆ ನಾನು ಶಿವನ್ ಪಾದ ಸೇರ್ಕೊಂಡ್ಬಿಡ್ಬೋದು ಅಂತಲ್ಲ? ಅಯ್ಯೋ, ಹಾಗಲ್ಲ ರೀ. ಕೊನೆ ಗಳಿಗೆಲ್ಲಿ ನಿಮ್ ಮುಖ ಒಂದ್ಸಲ ನೋಡ್ಲಿ. ಏನ್ ಗೊತ್ತಿದ್ದು ಮಾತಾಡ್ತೀಯೋ, ಗೊತ್ತಿಲ್ಲದೆ ಮಾತಾಡ್ತೀಯೋ? ಎದ್ದೋಗೆ. ಹಾಳಿ ಭಾಗ್ಯ ಗಟ್ಟಿಯಾಗಿತ್ತು, ನಾನು ಬದುಕೊಂಡೆ. ಏನು ಅಂತ ಗಂಟು ಹಾಕೊಂಡ್ಬಿಟ್ಯ ನೀನು? ಹೊಸ ಮುದ್ದ, ನನ್ನ ಮೇಲೆ ನಿನ್ನ ಕೋಪ ಇದ್ರೆ ಬೈದು ಬಿಡು. ಯಾರು ಇಲ್ದೇ ಇರ್ಬೇಕಾದ್ರೆ ಒಂದೇಟ್ ಹೊಡೆದು ಬಿಡು. ಆದ್ರೆ ಈ ರೀತಿ ಪ್ರಾಣ ತೆಗೋ ಕೆಲಸ ಮಾಡ್ಬೇಡ ನೀನು. ಮಾವ, ಸಾರಿ, ಗೊತ್ತಾಗ್ಲಿಲ್ಲ. ಏನಮ್ಮ ಗೊತ್ತಾಗ್ಲಿಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದೀಯಲ್ಲ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇದ್ರ ಮೋಟ್ರ್ ಮೇಲೆ ಸವಾರಿ ಮಾಡ್ಬೇಕಾಗಿತ್ತು. ಏನಪ್ಪ ಸಕಲ ಕಲಾವಲ್ಲಭ, ಶೇಕ್ ಆಗಿಬಿಟ್ಟಿಯಲ್ಲೋ. ಕ್ಷಮಿಸ್ಬಿಡಿ ದತ್ತ ಅವ್ರೆ, ಇನ್ಮೇಲೆ ಗೊತ್ತಿರೋ ಕೆಲಸನ ಗೊತ್ತು ಅಂತ ಹೇಳಿ ಅದನ್ನ ಮಾತ್ರ ಮಾಡ್ತೀನಿ. ಗೊತ್ತಿಲ್ಲದೆ ಇರೋ ಕೆಲಸನ ಗೊತ್ತು ಅಂತ ಹೇಳಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಇದಕ್ಕಿಂತ ಖಾರ ರುಬ್ಬೋದೇ ವಾಸಿ. ಇವತ್ತೇನೋ ಖಾರ ರುಬ್ಬಿಡ್ತೀಯ, ಆದ್ರೆ ನೀನು ಹಾಳು ಮಾಡಿರೋ ಆ ಮಿಕ್ಸಿ ಸರಿ ಮಾಡೋದಕ್ಕೆ ಆಗದೆ ಹೋದ್ರೆ ಆಗೇನ್ ಕಥೆ? ಹೇ, ಅಲ್ಲಿ ನೋಡ, ಮಿಕ್ಸಿಲಿ ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೊಗೆ ಬರುತ್ತೋ ಬಿಡುತ್ತೋ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತಿದ್ನಲ್ಲ ದತ್ತ ಅವ್ರೆ. ಬದುಕಿದ್ದೀಯಲ್ಲ, ಸಂತೋಷ ಪಡು. ಹಾ, ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ಹೊಸ ಮಿಕ್ಸಿ ಬರೋವರೆಗೂ ದಿನ ನೀನೇ ಖಾರ ರುಬ್ಕೊಡ್ಬೇಕು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.